ಅಭಿವೃದ್ಧಿಯ ಹಳಿಗೆ ಪಶ್ಚಿಮ ಘಟ್ಟದ ಹಸಿರು ಬಲಿಯಾಗ್ತಾ ಇದೆ. ಡೆವಲಪ್ಮೆಂಟ್ ಅಂತ ಬಂದ್ರೆ ನೇಚರ್ ಅನ್ನ ಕಳೆದುಕೊಳ್ಳಬೇಕು ಆ ಸ್ಥಿತಿ. ಹೊಸ ರೈಲ್ವೆ ಯೋಜನೆಗೆ ಜನರಿಂದ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಯೋಜನೆಯಿಂದ ಸಾವಿರಾರು ಮರಗಳ ಕಡಿತದ ಭೀತಿ ಎದುರಾಗಿದೆ. ಪಶ್ಚಿಮ ಘಟ್ಟದ ರೈಲ್ವೆ ಯೋಜನೆಗೆ ಕೇಳಿ ಬಂತು ಅಪಸ್ವರ. ಶಿವಮೊಗ್ಗ ಶೃಂಗೇರಿ ಮಂಗಳೂರು ನೂತನ ರೈಲು ಮಾರ್ಗ, ಬಟ್ ಇಲ್ಲಿ 332 ಕಿಲೋಮೀಟರ್ ಉದ್ದದ 3,300 ಕೋಟಿ ಬೃಹತ್ ಯೋಜನೆಯನ್ನ ಕೈಗೊಂಡಿದ್ದಾರೆ. ಯೋಜನೆ ಜಾರಿಯಾಗಿ ಸಂಸದ BY ರಾಘವೇಂದ್ರ ಕಾಳಜಿಯನ್ನ ವಹಿಸ್ತಾ ಇದ್ದಾರೆ. ಈಗಾಗಲೇ FSL ಮತ್ತು DPR ಟೆಂಡರ್ಗೆ ಸಿದ್ಧತೆ ಕೂಡ ಆರಂಭ ಆಗಿದೆ. ಹೊಸನಗರ ತೀರ್ಥಹಳ್ಳಿ ಶೃಂಗೇರಿ ಕಾರ್ಕಳ ಮಾರ್ಗದಲ್ಲಿ ರೈಲು ಮಾರ್ಗಕ್ಕಾಗಿ ಇದರಿಂದ ಪಶ್ಚಿಮ ಘಟ್ಟಕ್ಕೆ ಅಪಾರ ಹಾನಿಯಾಗುವ ಭೀತಿ ಕೂಡ ಎದುರಾಗ್ತಾ ಇದೆ. ಲಕ್ಷಾಂತರ ಮರಗಳ ಕಡಿತ, ಜೀವ ವೈವಿಧ್ಯ ನಾಶ ನಿಶ್ಚಿತ. ಇಲ್ಲಿ ಪರಿಸರವಾದಿಗಳಿಂದ ಪಶ್ಚಿಮ ಘಟ್ಟ ಉಳಿಸಿ ಅಭಿಯಾನ ಶುರುವಾಗಿದೆ. ಪಶ್ಚಿಮ ಘಟ್ಟದ ಭವಿಷ್ಯದ ಬಗ್ಗೆ ಸಾರ್ವಜನಿಕರಿಂದ ಕಳವಳ ವ್ಯಕ್ತವಾಗ್ತಾ ಇದೆ. ಹೊಸ ಯೋಜನೆ ಬೇಡ ಎಂದು ಜನರಿಂದ ಹೆಚ್ಚಾದ ಆಗ್ರಹ. ಈಗ ಆ ಕಡೆ ಭಾಗದ ಜನ ನಮ್ಮ ಹತ್ರನೂ ಕೂಡ ರೈಲು ಮಾರ್ಗ ಆಗ್ತಾ ಇದೆ, ನಮ್ಮ ಊರಿಗೂ ಕೂಡ ರೈಲು ಮಾರ್ಗ ಸಂಚಾರ ಆಗ್ತಾ ಇದೆ ಅನ್ನೋದ್ರ ನಿಟ್ಟಿನಲ್ಲಿ ಖುಷಿ ಪಡಬೇಕಾ, ಅಥವಾ ನಮ್ಮ ಪರಿಸರ ಇದ್ದಂಥ ಪರಿಸರ ಇಲ್ಲಿ ನಾಶವಾಗಿ ಹೋಗುತ್ತೆ ಅನ್ನುವಂಥ ದುಃಖ ಪಡಬೇಕಾ? ಈ ರೀತಿಯಾಗಿ ಡೆವಲಪ್ಮೆಂಟ್ ಅಂತ ಬಂದರೆ ಒಂದು ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿನೇ ಬಂದಿದೆ ಈಗಿನ ದಿನಮಾನಗಳಲ್ಲಿ. ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೂ ಕೂಡ ಅದೇ ನಡೀತಾ ಇರೋದಲ್ವಾ. ಡೆವಲಪ್ಮೆಂಟ್ ಆಗಬೇಕು, ಏನೋ ಹೊಸದಾಗಿ ಬರಬೇಕು ಅಂತ ಅಂದರೆ ಅಲ್ಲಿ ಇರುವಂಥದ್ದು ಕಾಡು ಗುಡ್ಡವನ್ನು ನಾಶ ಮಾಡಬೇಕಾಗುತ್ತೆ. ಬಟ್ ಇದರಿಂದ ಪರಿಸರ ಹಾನಿ. ಈಗ ಮಲೆನಾಡು ಭಾಗಗಳಲ್ಲಿ ನೋಡಿ, ಈ ಕಾರ್ಕಳ ಅಂತ ನೋಡಿದ್ರೆ ಈ ಕಡೆ ಭಾಗಗಳಲ್ಲಿ ನೋಡಿದಾಗ ರೈಲು ಸಂಚಾರ ಆಗುತ್ತೆ ಅನ್ನುವಂಥದ್ದು ಖುಷಿ ವಿಚಾರ. ಬಟ್ ಸಂಚಾರ ಆಗುತ್ತೆ, ರೈಲು ಮಾರ್ಗ ಆಗುತ್ತೆ ಅಂತ ಅಂದರೆ ಅಲ್ಲಿ ಹಾನಿ ಆಗುವಂಥ ಪರಿಸರ ಎಷ್ಟರ ಮಟ್ಟಿಗೆ ತೀರ್ಥಹಳ್ಳಿ ಕಾರ್ಕಳ ಭಾಗಗಳಲ್ಲಿ. ಹಾಗಾಗಿ ಇದಕ್ಕೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಪರಿಸರವಾದಿಗಳು ಕೂಡ ಹೇಳ್ತಾ ಇರುವಂಥದ್ದು, ನಮಗೆ ಬೇಡವೇ ಬೇಡ, ಅಲ್ಲಿ ಲಕ್ಷಾಂತರ ಮರಗಳನ್ನು ಕಡಿದು ಗುಡ್ಡಗಾಡುಗಳನ್ನು ಅಲ್ಲಿ ನಾಶ ಮಾಡಿ ಅಲ್ಲಿ ಮಾರ್ಗ ಆಗುವಂಥದ್ದು ಬೇಡ ಅನ್ನುವಂಥದ್ದು ಪರಿಸರವಾದಿಗಳ ವಾದ. ಇನ್ನು ಅದ್ರ ಜೊತೆಗೆ ಅಭಿಯಾನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಳವಳವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿದ್ದಂಥ ಜನರು. ಹೊಸ ಯೋಜನೆ ಬೇಡ ಅನ್ನುವಂಥ ಕೂಗು ಹೆಚ್ಚಾಗ್ತಾ ಇದೆ. ಪರಿಸರ ನಾಶ ಆಗುತ್ತೆ ಸಾಕಷ್ಟು. ಈಗ ಮಲೆನಾಡು ಭಾಗಗಳಲ್ಲಿ ಕೆಲವೊಂದು ಸಿಟಿಗಳಲ್ಲಿ, ಕೆಲವೊಂದು ಊರುಗಳಿಗೆ ಯಾಕೆ ಅಷ್ಟೊಂದು ಪ್ರವಾಸಿಗರು ಹೋಗ್ತಾರೆ, ಅಥವಾ ಯಾಕೆ ಆ ಒಂದು ಭಾಗದಲ್ಲೇ ಹೋಗಬೇಕು ಅಂತ ಇಷ್ಟಪಡ್ತಾರೆ ಅಂತ ಅಂದರೆ, ಅಪ್ಪ ಈ ಸಿಟಿ ಜೀವನ ಸಾಕಾಗ್ಬಿಟ್ಟಿದೆ, ಒಂದು ಕಡೆ ಹೋಗಿ ಪರಿಸರವನ್ನು ಸರಿಯಾಗಿ ಕಣ್ತುಂಬ್ಕೊಂಡು ಬಂದುಬಿಡೋಣ ಅನ್ನುವಂಥ ನಿಟ್ಟಿನಲ್ಲಿ ಜನ ಒಂದು ಕಡೆ ಪ್ರವಾಸಗಳನ್ನು ಬೆಳೆಸ್ತಾರೆ ಅಂತ ಅಂದರೆ, ಅಲ್ಲಿರುವಂತಹ ಪ್ರಕೃತಿಯ ಸೌಂದರ್ಯಕ್ಕಾಗಿ ಹಸಿರುಮಯ ಗುಡ್ಡ ಕಾಡುಗಳಿಂದ ಸರೌಂಡಿಂಗ್ ಆದಂತಹ ಒಂದು ಪ್ರದೇಶಗಳು. ಬಟ್ ಅದು ನಾಶ ಆಗಿ ಇಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಅಥವಾ ಅಲ್ಲಿ ಏನೋ ರೈಲು ಮಾರ್ಗ ಆಗುತ್ತೆ ಅಂತ ಅಂದರೆ ಅದು ನಮಗೆ ಬೇಡವೇ ಬೇಡ ಅಂತ ಇದ್ದಾರೆ ಅಲ್ಲಿರುವಂಥ ಜನ. ಬಟ್ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ? ಈಗಾಗಲೇ ವಿಜೇಂದ್ರ ಕೂಡ ಅದ್ರ ಬಗ್ಗೆ ಕೂಡ ಗಮನವನ್ನು ವಹಿಸಿರುವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಕಳವಳ. BY ರಾಘವೇಂದ್ರ ಕಾಳಜಿಯನ್ನು ವಹಿಸಿದ್ದಾರೆ. ಯೋಜನೆ ಜಾರಿಗಾಗಿ ಸಂಸದ BY ರಾಘವೇಂದ್ರ ಕಾಳಜಿಯನ್ನು ವಹಿಸಿರುವಂಥದ್ದು. 332 ಕಿಲೋಮೀಟರ್ ಉದ್ದದ 3,300 ಕೋಟಿ ಬೃಹತ್ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ